ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಸೊ ಇವೆಲ್ಲ ಮೊಬಿಲೈಸ್ ಮಾಡ್ಕೊಳ್ಳಕ್ಕೆ ಅವ್ರಿಗೂ ನಾವು ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಆದ್ರೂ ಕೂಡ 90,000 ರೀಚ್ ಆಗ್ಬೇಕು ಅಂತ ಹೇಳಿದಾನೆ. ಇಲ್ಲ ಅಂದ್ರೆ ಇನ್ನ ಈ 3 ವರ್ಷದಲ್ಲಿ 90 ಕನ್ಸಿಸ್ಟೆಂಟ್ಲಿ ಪ್ರತಿ ವರ್ಷ 90 ಮಾಡಿದ್ರೆ ಐ ಥಿಂಕ್ ನಾವು 95% ಟೋಟಲ್ 95% ಸ್ಟೆಬಿಲೈಸೇಷನ್ ರೀಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ವರ್ಷ 30-40 ಸಾವಿರ ಮಾಡ್ಕೊಂಡು ಹೋದ್ರೆ ಇದು ಯಾವತ್ತೂ ಕೂಡ ನಾವು ಸಮಸ್ಯೆ ಮುಂದೆ ಇರ್ತದೆ, ನಾವು ಸಮಸ್ಯೆ ಹಿಂದೆ ಹೋಗ್ತಾನೆ ಇರ್ತೀವಿ ಅಷ್ಟೇ. ಅದೇನ್ ಹೇಳ್ತಾರಲ್ಲ, ಕುದುರೆಗೆ ಮುಂದ್ಗಡೆ ಹುಲ್ಲು ತೋರಿಸ್ಕೊಂಡು ಓಡಿಸೋದು ಅಂತ, ಹಾಗೆ ಆಗುತ್ತೆ. ಸೊ ನಾವು ಅದಕ್ಕೆ ಡಬಲ್ ಮಾಡಿದ್ರೆ ಮಾತ್ರ ಸಮಸ್ಯೆಗೆ ಮುಂದೆ ನಾವು ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾನು ಕೊಟ್ಟಿರೋ ಗುರಿ. ಈ ವರ್ಷಕ್ಕೆ ರ್ಯಾಂಪ್ ಅಪ್ ಮಾಡ್ಕೊಳ್ಳಕ್ಕೆ ಕೆಪಾಸಿಟಿಯನ್ನ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಎರಡನೇ ನೀವು ಬಂದಾಗ ಇನ್ಸ್ಟಿಟ್ಯೂಷನಲ್ ಕೂಡ ಅವರೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಇನ್ಸ್ಟಿಟ್ಯೂಷನಲ್ ಸ್ಟೇಟ್ ಆಫ್ ಕೂಡ ಅದನ್ನು ಕೂಡ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ದೇನೆ. ಸ್ವಲ್ಪ ಚಾಲೆಂಜಸ್ ಇದೆ ಅದರಲ್ಲಿ. ಜಾಗ ಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇದೆಲ್ಲ ಕೆಲವು ಕಡೆ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಹೆಚ್ಚಿಗೆ ಮಾಡಬೇಕು ಅಂತ ಅವಶ್ಯಕತೆ ಇದೆ, ಅದನ್ನು ಮಾಡಿ. ಕೆಲವು ಅವ್ರಿಗೂ ಕೇಳಿದೀವಿ, ನಿಮ್ಮಲ್ಲೂ ಸ್ವಲ್ಪ ಜಾಗ ಕೊಡಿ ಸೈಡ್ ಅಲ್ಲಿ, ಅಲ್ಲೇ ಮಾಡ್ತೀವಿ, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ಏನಾಗುತ್ತೆ, ಇದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ NIMBY ಅಂತ, ಅಂದ್ರೆ ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಂತ. ಎಲ್ಲರಿಗೂ ಸಮಸ್ಯೆಗೆ ಪರಿಹಾರ ಬೇಕು, ಆದ್ರೆ ನಮ್ಮನ್ನು ಮಾತ್ರ ಕೇಳ್ಬೇಡಿ ಅಂತ. Sir, but ಕಾರಣ ಏನ್ ಸರ್? Like ಯಾರು nobody is showing interest to take up the tender for maintaining these shelter homes. What is the reason? What is the reason? ಅವ್ರು ಹೇಳಿದಂಗೆ ಇದಕ್ಕೆ NGOs ಕೆಲವರು ಇದ್ದಾರೆ, ಬೇರೆಯವರು ಯಾರು ಇಲ್ಲ. ಇದು ಅಕ್ರೆಡಿಷನ್ ಬೇಕು ನ್ಯಾಷನಲ್ ಬ್ಯೂರೋ ಇಂದ. ಸೊ ಅಕ್ರೆಡಿಷನ್ ಇಲ್ಲದೆ ಇರೋರು ಇಲ್ಲ. ಯಾರು ಕೆಲವರು ಇದು ಲ್ಯಾಕ್ ಆಫ್ ಆರ್ಗನೈಸೇಷನ್ಸ್ ಕೂಡ ಒಂದು ಸಮಸ್ಯೆನೆ. ನಾವು ದುಡ್ಡು ಕೊಡ್ತೀವಿ ಬನ್ನಿ ಮಾಡಿ ಅಂತ ಹೇಳಿದ್ರು ಕೂಡ ಬರೋ ಸಂಖ್ಯೆ ಕಡಿಮೆ ಇದೆ. ಈಗ ನಾವು ಇನ್ಮೇಲೆ ಇದ್ರ ಕಡೆ ಹೆಚ್ಚು ಆಸಕ್ತಿ ತಗೊಂಡ್ರೆ ಬಹುಶಃ ಹೊಸರು ಬರ್ಬೋದು ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ನಾನು ನಮ್ಮ ಆಫೀಸರ್ಸ್ ಹೇಳಿದ್ದೇನೆ, ಸ್ವಲ್ಪ ನೀವು ಅವೇರ್ನೆಸ್ ಮಾಡಿ, ಇನ್ವೈಟ್ ಮಾಡಿ ಯಾರಾದ್ರೂ ಇದ್ದಾರೋ. ಮಾಡಿದ್ದೇವೆ. ಈಗ ಮಾಡಬೇಡಿ ಅಂತ ಏನಾದ್ರು ಹೇಳಿದ್ರು ಸರ್? ಸುಪ್ರೀಂ ಕೋರ್ಟ್ ಮೊನ್ನೆ 15ನೇ ತಾರೀಕು ಆದೇಶ ಮಾಡಿದಂತೆ ಫುಟ್ಪಾತ್ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಬಾರದು, ಅವ್ರಿಗೆ ಸೂಕ್ತ ಜಾಗವನ್ನು ಕೊಟ್ಟು ತೆರವು ಮಾಡಬೇಕು ಅಂತ. ನಾವು ಈಗ ಟೇಕ್ ಅಪ್ ಮಾಡ್ತಾ ಇರೋದು ಬರೀ ಒಂದು 20% ರಸ್ತೆಗಳು ಮಾತ್ರ. ಆ 20% ರಸ್ತೆಗಳು ಬಿಟ್ಟು ಉಳಿದಿದ್ದ ಕಡೆ ಅವರು ವ್ಯಾಪಾರ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ. ಸೊ ನಾವ್ ಯಾರು ಎವಿಷನ್ ಮಾಡ್ತಾ ಇಲ್ಲ, ಒಕ್ಕಲೆಬ್ಬಿಸ್ತಾ ಇಲ್ಲ, ಅವ್ರಿಗೆ ಪಕ್ಕದ ರೋಡ್ಗೆ ಶಿಫ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೂ ಇರಬೇಕು, ಆದ್ರೆ ಅದಕ್ಕೆ ಯಾರು ಕೂಡ ತಾವು ಬದಲಾವಣೆ ತರಬಾರದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಏನಾದ್ರೂ ನಾವು ಬೇರೆ ಇನ್ನು 80% ರಸ್ತೆಗಳು ಇದಾವೆ, 80% ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ಕೂಡ ಸಹಕಾರ ಮಾಡ್ಬೇಕು. ನಾವು ಕೇಳ್ತಾ ಇದ್ದೀವಿ, ನಮ್ದು ಹಬ್ಬಕ್ಕೆ ಕೇಳ್ತಾ ಇದ್ದೀವಿ. ಸಾರ್ವಜನಿಕರು ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ರಸ್ತೆಗಳಲ್ಲಿ ಯಾವುದೂ ಅಡಚಣೆ ಇರಬಾರದು ಅಂತ ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ನಮ್ಗೆ ಒಬ್ಬನಿಗೆ ಅಲ್ಲ, ಅಥವಾ ಬರೀ ಇವ್ರಿಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ಮೇಲೆ ಅದು ದೇಶದ ಕಾನೂನು, ಅದಕ್ಕೆಲ್ಲರೂ ಸಹಕಾರ ಕೊಡ್ತಾರೆ. ಯಾರಾದ್ರೂ ಇರ್ಲಿ, ಈಗ ಅದು ನೋಡಿ ಕೆಲವರು ಪಾಪ ಐಡಿ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಕೆಲವರು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾವು ಹೆಚ್ಚು ಬಿಸಾಕಾಗತ್ತಾ? ಯಾರಿಗೂ ಆ ರೀತಿ ಮಾಡೋದು ಬೇಡ. ನಾವೇನ್ ಹೇಳ್ತಾ ಇದ್ದೇವೆ, ಈ ಕೆಲವು ಮುಖ್ಯ ರಸ್ತೆಗಳು ಬಿಟ್ಟು ಬದಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರಿಗೆಲ್ಲ ಇದರಲ್ಲಿ ನೋಟಿಸ್ ಹೆಂಗೆ ಕೊಡ್ತೀರಾ ಇವ್ರೆ? ಏನಂತ ನೋಟಿಸ್ ಕೊಡ್ತೀರಾ? ನಾವು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ದಂಡ ವಿನಾಯಿತಿ ವ್ಯಾಪಾರಿಗಳಿಗೆ ದಂಡ ಹಾಕೋದು ಎಷ್ಟು ಸರಿ ಅನ್ನೋದು ಅದು ನಾನು ಮನೆ ಹೋಗೋರನ್ನು ನಿಮ್ಗೆ ಹೇಳಿದೆ. ಅದು 250 ರೂಪಾಯಿಯಿಂದ 10,000 1 ಲಕ್ಷವರೆಗೂ ಬೇಕಾದ್ರೂ ದಂಡ ಹಾಕ್ಬೋದು. ಅದು ನಾನು ಡಿಸ್ಕ್ರಿಪ್ಷನ್ ನಮ್ಮ ಲೋಕಲ್ ಆಫೀಸರ್ಸ್ಗೆ ಬಿಟ್ಟಿದ್ದೇವೆ. ಕೋಆಪರೇಷನ್ ಮಾಡಿದ್ರೆ ನಾಮಿನಲ್ ಮಾಡಿ, ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಸಿವಿಯರ್ ಪೆನಾಲ್ಟಿನೂ ಹಾಕಿ ಅಂತ ಹೇಳಿದ್ದೇನೆ. ಪ್ರತಿಯೊಂದು ನಾನು ಸಿಚುವೇಶನ್ ನೋಡಿಕೊಂಡು ಮಾಡಿ ಅಂತ ಹೇಳಿದ್ದೇನೆ. ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನೋಡಿ, ಏನಾದ್ರೂ ಒಂದು ಸುಧಾರಣೆ ಆಗ್ಬೇಕು ಬೆಂಗಳೂರಿಗೆ.
ಈಗ ನಿಮ್ ಪ್ರಕಾರ ಸುಧಾರಣೆ ಆಗ್ಬೇಕಾ ಬೇಡವಾ? Sir, ಒಂದ್ ನಿಮಿಷ ಮೇಡಮ್, ಒನ್ ಬೈ ಒನ್ ಇಶ್ಯೂ, ಲೆಟ್ ಅಸ್ ಕಮ್ ಟು ಸಮ್ ಕ್ಲಾರಿಟಿ. ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಆಗ್ಬೇಕಾ ಬೇಡವಾ? ನಾನೇನ್ 100 ಸಾಲ್ವ್ ಮಾಡಕ್ಕೂ ಕೇಳ್ತಾ ಇಲ್ಲ. ಕೆಲವು ರಸ್ತೆಗಳಲ್ಲಾದ್ರೂ ಜನ ಓಡಾಡಂಗೆ ಬಿಡ್ಬೇಕು. ಸರ್, ಇವಾಗ ವರ್ಷಕ್ಕೆ 300 ಜನ ಬರೀ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಹಾಗಾದ್ರೆ? ಹೇಳಿ ಸ್ವಲ್ಪ, ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ಕುಟುಂಬದ ಸದಸ್ಯರು ರೋಡ್ ಮೇಲೆ ಅವರು ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಅಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ, ರೋಡ್ ಮೇಲೆ ಬಂದು ಗಾಡಿ ಯಾವಾಗ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ಏನು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಎಲ್ಲರೂ ಸಹಕಾರ ಕೊಡಬೇಕು. ಜೀವಕ್ಕಿಂತ ಮುಖ್ಯವಾಗಿರೋದು ಏನಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಎರಡನೇದು, ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ನೀವು ನಾವು ಎಲ್ಲರೂ ಜನರು ಕೂಡ ಕೈ ಜೋಡಿಸ್ಲಿಲ್ಲ ಅಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಹೊಡಿಯಕ್ ಆಗುತ್ತಾ? ಸುಧಾರಣೆ ಮಾಡಕ್ ಆಗುತ್ತಾ? ಎಲ್ಲರೂ ಸಹಕಾರ ಮಾಡಬೇಕು. ಯಾರೇ ಇರಲಿ, ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ನೀವು ತಕೊಳ್ಳಿ. ನಾವ್ ಯಾರು ಬಂದು ನಿಲ್ಲದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕ್ಬೇಕು ಮಾಡ್ಬೇಕು ಅಂತಿಲ್ಲ. ದಯವಿಟ್ಟು ನೀವು ತಕೊಳ್ಳಿ. ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಡಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನೀವೇ ವಾಲಂಟಿಯರ್ ತಗೊಳ್ಳಿ. ಯಾವುದು ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರ ಸಾರ್ವಜನಿಕರ ಜಾಗ, ನೀವು ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ. ಅದು ಹಾಗೇನೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಕೋಆಪರೇಟ್ ಮಾಡಿ. ಬೆಂಗಳೂರು ಇಲ್ಲ ಅಂದ್ರೆ ಸಮಸ್ಯೆಗಳು ಹೇಳೋದು ಮಾತ್ರ ನಮ್ಮ ಕೆಲಸ, ಪರಿಹಾರದಲ್ಲಿ ನಮ್ಗೆ ಏನು ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಹೊಗೆನ ಮಾಡಕ್ಕಾಗುತ್ತಾ ಅಂತ ವಿಚಾರ ಮಾಡಿ. ನೀವು ಸೊಲ್ಯೂಷನ್ ಅಂತ ಅಂದ್ರಿ ಸರ್. ಈಗ ಫಾರ್ ಸ್ಟ್ರೀಟ್ ವೆಂಡಿಂಗ್ ಅವ್ರಿಗೊಂದು ಪ್ರೊಟೆಕ್ಷನ್ ಆಕ್ಟ್ ಇದೆ ಸರ್, ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಕ್ಟ್ 2015 ಅಲ್ಲಿ. ಇಟ್ಸ್ ಬೀನ್ ಅ ಡಿಕೇಡ್ ನೌ ದ ಪ್ರೊಟೆಕ್ಷನ್ ಆಕ್ಟ್ ಇಸ್ ಕಮ್. ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ವೆಂಡಿಂಗ್ ಝೋನ್ಸ್, ನೋ ವೆಂಡಿಂಗ್ ಝೋನ್ಸ್ ಮಾಡಬೇಕು ಅಂತ. ಜಸ್ಟ್ ಎ ಸೆಕೆಂಡ್ ಸರ್, ಬಿಫೋರ್ ಸರ್ ಚೆಕ್ ಮಾಡ್ತೇನೆ. ಇದು ರಿವ್ಯೂ ರಿವ್ಯೂ ಮಾಡ್ತೇನೆ. ಇನ್ನು ರಿವ್ಯೂ ಮಾಡಿಲ್ಲ, ಸುಮ್ಮನೆ ನಾನು ಒಪ್ಕೊಳ್ತಾ ಇದ್ದೀನಿ. ಇನ್ನು ರಿವ್ಯೂ ಮಾಡಿಲ್ಲ ಅಂತ ನೀವು ಹೇಳಿದ್ದೀರಾ. ರೋಡ್ ಹಿಸ್ಟ್ರಿ ಸರ್, ಬಿಜೆಪಿ ಶಾಸಕರು ಒಂಥರ ಈಗ ಸರ್ ಬೆಳಿಗ್ಗೆ ರೋಡ್ ಹಿಸ್ಟ್ರಿದು ಮೀಟಿಂಗ್ ಆಯ್ತಲ್ಲ ಸರ್, ಅದೇನು ಸರ್ ಅದು? ಅದೊಂದು ಸರ್, ಈಗ ಸರ್ ಅನುದಾನ ಮತ್ತೆ ಹೆಸರು ಬಿಜೆಪಿ ಅವರು ಮಾತಾಡೋದು ಹಾಸ್ಯಾಸ್ಪದ ವಿಷಯ. ಅವರು ಸುಮ್ಮನೆ ರಾಜಕೀಯ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷದಲ್ಲಿ ಇವರು ಏನ್ ಮಾಡಿದ್ದಾರೆ ನೋಡಿದ್ದೀರಾ? ಸ್ವಲ್ಪ ತಾವಾದ್ರು ನೋಡ್ಬೇಕು ನೀವು ಕೂಡ, ಅವ್ರಿಗೆ ಕೇಳ್ಬೇಕು. ಹಿಂದೆ 4 ವರ್ಷ ಇವ್ರ ಸರ್ಕಾರ ಇದ್ದಾಗ ಬಿಜೆಪಿ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟರು, ಕಾಂಗ್ರೆಸ್ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟಿದ್ರು, ನ್ಯಾಯ ಮಾಡಿದ್ರ ಅನ್ಯಾಯ ಮಾಡಿದ್ರ, ಅದಕ್ಕೆ ತುಲನೆ ಮಾಡಿದ್ರೆ ನಾವೇನ್ ಮಾಡಿದ್ದೇವೆ ಅನ್ನೋದನ್ನ ನೀವೇ ಕಂಪೇರ್ ಮಾಡಬೇಕು. ನಿಮ್ಮ ಹತ್ರ ಡೇಟಾ ಇಲ್ಲ ಅಂದ್ರೆ ನಾನು ಕೊಡ್ತೇನೆ. ಬ್ರ್ಯಾಂಡ್ ಬೆಂಗಳೂರು ಸಮಗ್ರ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಸಮಗ್ರ ಬೆಂಗಳೂರು ಅಭಿವೃದ್ಧಿ ಅಂತ ಹೇಳ್ತಾರೆ. ಆವಾಗ ಹಾಗಾದ್ರೆ ಇರ್ಲಿಲ್ವ ಸಮಗ್ರ ಬೆಂಗಳೂರು? ಆವಾಗ ಏನು ಬೇರೆ ಬೇರೆ ಬೆಂಗಳೂರು ಇತ್ತ? ಆವಾಗ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೆಂಗಳೂರು ಇತ್ತ? ಸ್ವಲ್ಪ ಕೇಳಿಸ್ಕೊಳ್ಳಿ ದಯವಿಟ್ಟು. ಆವಾಗ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ 4 ವರ್ಷದಲ್ಲಿ 857 ಕೋಟಿ, ಕಿಯಾಪುರ ಕ್ಷೇತ್ರಕ್ಕೆ 815 ಕೋಟಿ, ಮಾದೇವಪುರ ಕ್ಷೇತ್ರಕ್ಕೆ 739 ಕೋಟಿ, ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ 687 ಕೋಟಿ, ಯಲಹಂಕ ಕ್ಷೇತ್ರಕ್ಕೆ 548 ಕೋಟಿ, ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ 501 ಕೋಟಿ. ಅದೇ ಅವಧಿಯಲ್ಲಿ ಗಾಂಧಿನಗರ ಕ್ಷೇತ್ರಕ್ಕೆ 120 ಕೋಟಿ, ದಾಸರಳ್ಳಿ ಕ್ಷೇತ್ರ ಅಲ್ಲಿ ಜೆಡಿಎಸ್ ಎಂಎಲ್ಎ ಇದ್ರು, ಅವರಿಗೆ 89 ಕೋಟಿ, ಶಾಂತಿನಗರಕ್ಕೆ 86 ಕೋಟಿ, ಹೆಬ್ಬಾಳಕ್ಕೆ 85 ಕೋಟಿ,
ಸರ್ವಜ್ಞ ನಗರಕ್ಕೆ 82 ಕೋಟಿ, ಚಾಮರಾಜಪೇಟೆ 76 ಕೋಟಿ, ಪುಲಿಕೇಶಿ ನಗರ 65 ಕೋಟಿ, ವಿಜಯನಗರ 60 ಕೋಟಿ. ಸರಾಸರಿ ಯಾವಾಗ ಸರ್ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು 144. ಜಾಸ್ತಿ ಬಂದಿದೆ. ಕಸ ಎಲ್ಲ ಬೆಂಗಳೂರು ಕಸ ಎಲ್ಲ ನಮ್ಮ ಬ್ಯಾಟರಿ ಕ್ಷೇತ್ರದಲ್ಲಿ ಬೀಳ್ತಾ ಇದೆ. ನಮಗೆ ಜ್ಞಾಪಕ ಇದೆ. ಮನೆ ಕಸ ನಮ್ಮ ಕ್ಷೇತ್ರದಲ್ಲಿ ಸರ್ ಅವರು ಅದೇ ಮಾಡಿ ನೀವು ಅದೇ ಇರ್ಲಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಬೇಡ. ಸರಾಸರಿ ಬಿಜೆಪಿ ಎಂಎಲ್ಎಗೆ 485 ಕೋಟಿ. ಆ 4 ವರ್ಷ ಅದು. ಕಾಂಗ್ರೆಸ್ ಎಂಎಲ್ಎಗೆ, ಬೇರೆ ಪಕ್ಷದ ಎಂಎಲ್ಎಗೆ 101 ಕೋಟಿ. ಅಲ್ಲಿಗೆ ಬಿಜೆಪಿ ಎಂಎಲ್ಎಗೆ 20% ಕೊಟ್ಟಿದ್ದಾರೆ. ಬಿಜೆಪಿ ಹೊರತುಪಡಿಸಿ ಬೇರೆ ಪಕ್ಷದ ಎಂಎಲ್ಎ 4 ವರ್ಷ. ನಾವು ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಕಾನ್ಸೆಪ್ಟ್ ಇಟ್ಕೊಂಡ್ರೆ 50% ಕೊಟ್ಟಿದ್ದೀವಿ. ಕಾಂಗ್ರೆಸ್ ಶಾಸಕರಿಗೆ ಏನ್ ಕೊಟ್ಟಿದ್ದೀವಿ ಅದರಲ್ಲಿ 50% ಕೊಟ್ಟಿದ್ದೇವೆ. ಅವ್ರು ಕೊಟ್ಟಿದ್ದೆಷ್ಟು 20%. ಫಸ್ಟ್ ಇವ್ರು ಮಾಡಿರೋ ಅನ್ಯಾಯಕ್ಕೆ ಉತ್ತರ ಕೊಡ್ಲಿ. ಆವಾಗ ಸಮನಾಗಿ ಕೊಟ್ಟಿದ್ದರೆ ಈಗ ನಾವು ಈ ರೀತಿ ಏನು ಇನ್ನೂ 50% ಎಕ್ಸ್ಟ್ರಾ ಕೊಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಕಾಂಗ್ರೆಸ್ ಇರುವ ಶಾಸಕರ ಕ್ಷೇತ್ರಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಲೆಕ್ಕ ಹಾಕಿದ್ದೀರಾ? ಆವಾಗ ಬರೀ 20% ಕೊಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕಾ ಬೇಡವಾ? 4 ವರ್ಷ ಅವರು ಅನ್ಯಾಯ ಮಾಡಿದ್ದೆಲ್ಲ ಸರಿದೂಗಿಸ್ಬೇಕಾ ಬೇಡವಾ? 4 ವರ್ಷ ಅವರು ಹಿಂದಕ್ಕೆ ತಳ್ಳಿದಾರಲ್ಲ, ಅದನ್ನ ಸ್ವಲ್ಪನಾದ್ರೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ನಾವೇನು ಅದನ್ನ ನೂರು ಸರಿಪಡಿಸ್ತಾ ಇಲ್ಲ. ಅವ್ರು ಮಾಡಿದ ಅನ್ಯಾಯವನ್ನ ಭಾಗಶಃ ಸರಿ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಅವ್ರು ಮಾಡಿದ ತರ ನಾವು ಅನ್ಯಾಯ ಮಾಡಕ್ ಹೋಗ್ತಾ ಇದ್ದೀವಿ. 50% ಅವ್ರಿಗೆ ಕೊಟ್ಟಿದ್ದೇವೆ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.